ವಾಮನ ಅವತಾರ. ಶ್ರೀಮನ್ನಾರಾಯಣನ 5ನೇ ಅವತಾರ ವಾಮನ ಅವತಾರ. ಮಂದಾರ ಪರ್ವತವನ್ನ ಕಡಿದು ಸಮುದ್ರ ಮಂಥನವನ್ನ ಮಾಡಿ ಅಮೃತವನ್ನ ಪಡೆದವರು ದೇವದಾನವರು. ದೇವದಾನವರ ಸಮುದ್ರ ಮಂಥನಕ್ಕೆ ಅಮೃತ ಕಲಶವೇನೋ ಲಭಿಸಿತು. ಆದರೆ ಅದನ್ನ ಮಹಾವಿಷ್ಣುವಿನ ಮೋಹಿನಿ ಅವತಾರದ ಸಹಾಯ ಪಡೆದು ದೇವತೆಗಳು ಪಡ್ಕೊಂಡ್ರು. ರಾಕ್ಷಸರಿಗೆ ಸುರಪಾನವನ್ನ ಮಾಡಿಸ್ತಾರೆ. ಇದು ಗೊತ್ತಾಗಿ ಅಸುರರು ದೇವತೆಗಳ ರಾಜನಾದ ಇಂದ್ರನ ಜೊತೆ ಹೋರಾಡತೊಡಗುತ್ತಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದ ಅಗ್ರಗಣ್ಯರಲ್ಲಿ ಬಲಿ ಮಹಾರಾಜನು ಒಬ್ಬ. ದೇವತೆಗಳಿಗೆ ವಿಷ್ಣುವನ ಕೃಪೆ ಇರುವುದರಿಂದ ದಾನವರೆಲ್ಲ ಯುದ್ಧದಲ್ಲಿ ಸೋತು ಹೋಗ್ತಾರೆ. ಬಲಿ ಮಹಾರಾಜ ಬಲಿಷ್ಠ ಚಕ್ರವರ್ತಿ ಎನಿಸ್ಕೊಂಡವನು. ಈತನ ತಾತ ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದ. ಬಲಿ ಚಕ್ರವರ್ತಿ ಯುದ್ಧದಲ್ಲಿ ಸೋತ ಬಳಿಕ ಮತ್ತಷ್ಟು ಬಲಿಷ್ಠ ಎನಿಸಿಕೊಳ್ಳಲಿಕ್ಕೆ ದಾನವ ಗುರುಗಳಾದ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ವಿಶ್ವಜಿತ್ ಯಾಗವನ್ನ ಮಾಡ್ತಾನೆ. ಪ್ರಸನ್ನನಾದ ಅಗ್ನಿದೇವ ಬಲಿಚಕ್ರವರ್ತಿಗೆ ಚಿನ್ನದ ರಥ, ಕಂಠೀರವ ಧ್ವಜ ಮತ್ತು ದಿವ್ಯ ಧನಸ್ಸನ್ನ ಕರುಣಿಸ್ತಾನೆ. ಆಗ ಮತ್ತೆ ದಿಗ್ಗಜೆ ಎನಿಸಿ ಬಲಿರಾಜ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಎನಿಸ್ಕೊಳ್ತಾನೆ. ಧರ್ಮದಿಂದ ನೇಮನಿಷ್ಠನಾಗಿ ತನ್ನ ಸಾಮ್ರಾಜ್ಯವನ್ನ ಆಳತೊಡಗಿದ ಬಲಿ ಮಹಾರಾಜ. ಇಷ್ಟಾದರೂ ಹಿಂದೆ ತಾನು ಇಂದ್ರನಿಂದ ಸೋತಿದ್ದನ್ನ ಬಲಿ ಮಹಾರಾಜ ಮರೆತಿರಲಿಲ್ಲ. ಆಗ ಆ ಪೌರುಷೇಯ ಎನಿಸಿದ್ದ ಅವನು ಸಮಯ ಸಾಧಿಸಿ ಮತ್ತೆ ಇಂದ್ರನ ರಾಜಧಾನಿಯಾದ ಅಮರಾವತಿಗೆ ಹೇಳದೆ ಕೇಳದೆ ಅನಿರೀಕ್ಷಿತವಾಗಿ ಮುತ್ತಿಗೆ ಹಾಕ್ದ. ದೇವೇಂದ್ರ ಈ ಅನಿರೀಕ್ಷಿತ ಆಕ್ರಮಣವನ್ನು ಕಂಡು ತತ್ತರಿಸಿ ದಿಕ್ಕೇ ತೋಚದಂತೆ ತನ್ನ ಗುರುವಾದ ಬೃಹಸ್ಪತಿಯ ಬಳಿಗೆ ಹೋಗ್ತಾನೆ. ದಾನವೇಶ್ವರನನ್ನ ಜಯಿಸುವ ಬಗ್ಗೆ ಸಲಹೆ ಕೇಳ್ತಾನೆ. ಆಗ ಬೃಹಸ್ಪತಿ ಆಚಾರ್ಯರು ಹೇಳ್ತಾರೆ, ಬಲಿ ಅಸಾಮಾನ್ಯ ವೀರ. ಶಂಕರ ವಿಷ್ಣುವಿನ ವಿನಃ ಬೇರೆ ಯಾರಿಂದಲೂ ಅವನನ್ನ ಜಯಿಸಲು ಸಾಧ್ಯವೇ ಇಲ್ಲ. ಈಗ ನೀನು ನಿನ್ನವರೊಂದಿಗೆ ಆ ಅಸುರೇಶ್ವರನ ದೃಷ್ಟಿಗೆ ಬೀಳದಂತೆ ಕೆಲ ಕಾಲ ಕಣ್ಮರೆಯಾಗಿರು ಅಂತ ಹೇಳಿದಾಗ ದೇವೇಂದ್ರ ತನ್ನವರನ್ನೆಲ್ಲ ಕರ್ಕೊಂಡು ಅಮರಾವತಿಯನ್ನು ಬಿಟ್ಟು ಗುಪ್ತ ಸ್ಥಳದೊಂದರಲ್ಲಿ ಹೇಡಿಯಂತೆ ಹೊತ್ಕೊಳ್ತಾನೆ. ಬಲಚಕ್ರವರ್ತಿ ಅಟ್ಟಹಾಸದಿಂದ ಅಮರಾವತಿ ನಗರದೊಳಗೆ ಹೋಗ್ದಾಗ ಅಲ್ಲಿ ಯಾರೂ ಇಲ್ದಿರೋದನ್ನ ನೋಡಿ ಖುಷಿಯಾಗಿ ಸ್ವರ್ಗವನ್ನ ತನ್ನದಾಗಿಸ್ಕೊಳ್ತಾನೆ. ಆಗ ವರ್ಷಾನುಗಟ್ಲೆ ದೇವೇಂದ್ರ ತನ್ನವರೊಂದಿಗೆ ಕಾಡು ಮೇಡುಗಳನ್ನದೆ ದಾನವ ವೀರನ ಕಣ್ಣಿಗೆ ಬೀಳದೆ ಅಲಿತೊಡಗ್ತಾನೆ. ಇದನ್ನು ಕಂಡ ಅವನ ತಾಯಿ ಅದಿತಿ ದೇವಿಗೆ ಕರುಳು ಬಾಯಿಗೆ ಬಂದಂತಾಗುತ್ತೆ. ತನ್ನ ಪತಿದೇವನಾದ ಕಶ್ಯಪನ ಬಳಿ ಹೋಗಿ ಪರಿಹಾರಕ್ಕಾಗಿ ಆದಿತಿ ದೇವಿ ಗೋಗೆರುತ್ತಾಳೆ. ಕಶ್ಯಪ ಮಹರ್ಷಿಗೂ ವಿಚಾರ ತಿಳಿದಾಗಿಂತಲೂ ದಾರನ ದುಃಖವೇ. ಆದ್ರೆ ದಾರಿ ಕಾಣದೆ ಮಹರ್ಷಿ ಕಶ್ಯಪರು ತಳಮಳಿಸ್ತಾ ಇದ್ರು. ಅವರು ತನ್ನ ಮಡದಿಗೆ ಸಲಹೆ ನೀಡ್ತಾರೆ. ದಾನವೇಂದ್ರನನ್ನ ಗೆಲ್ಲಲು ಮಹಾವಿಷ್ಣು ಒಬ್ಬನಿಂದ ಮಾತ್ರ ಸಾಧ್ಯ. ಅವನ ಕೃಪೆಯನ್ನು ನಾವೀಗ ಪಡೆದುಕೊಳ್ಬೇಕು. ಇದೊಂದೇ ದಾರಿ. ನೀನು ಆತನನ್ನ ಕುರಿತು ದೀರ್ಘವಾದ ತಪಸ್ಸನ್ನ ಆಚರಿಸು. ನಿನ್ನ ಮನೋಭಿಲಾಷೆ ಈಡೇರಿಸ್ತದೆ ಅಂತ ಕಶ್ಯಪರು ಆದಿತ್ಯಗೆ ಹೇಳ್ತಾರೆ. ಅದರಂತೆ ಆದಿತ್ಯ ದೇವಿ ವಿಷ್ಣುವಿನ ಧ್ಯಾನದಲ್ಲಿ ಘೋರ ತಪಸ್ಸವನ್ನ ಆಚರಿಸ್ತಾರೆ. ಭಕ್ತರಾದ ವಿಷ್ಣು ಭಗವಾನನು ಆದಿತ್ಯಗೆ ಪ್ರತ್ಯಕ್ಷರಾಗಿ ಆಕೆಗೆ ಆಶೀರ್ವದಿಸ್ತಾ ಹೇಳ್ತಾನೆ, ಅಮ್ಮ, ನಿನ್ನ ಬಯಕೆಯನ್ನ ನಾನೇ ನಿನ್ನ ಮಗನಾಗಿ ಹುಟ್ಟಿ ಕ್ಷಿಪ್ರದಲ್ಲೇ ಈಡೇರಿಸ್ತೀನಿ. ನಿನ್ನ ಮಕ್ಕಳಿಗೆ ಮತ್ತೆ ರಾಜ್ಯವನ್ನು ಒದಗಿಸ್ಕೊಡ್ತಾನೆ. ಈ ಘೋರ ತಪಸ್ಸನ್ನ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದಾಗ ಆದಿತಿ ದೇವಿ ತಪಸ್ಸನ್ನ ನಿಲ್ಲಿಸ್ತಾಳೆ. ದಿನಗಳೆದಂತೆ ಆದಿತಿ ದೇವಿ ಗರ್ಭವತಿಯಾದ್ಲು. ಒಂದು ಗಂಡು ಮಗುವನ್ನ ಹಡಿತಾಳೆ. ವಿಷ್ಣುವೇ ತಮಗೆ ಮಗನಾಗಿ ಜನಿಸಿರುವುದನ್ನು ಕಂಡು ಆದಿತಿ ಕಶ್ಯಪರೀರರು ಆನಂದಗೊಳ್ತಾರೆ. ಮಗುವಿಗೆ ವಾಮನ ಎಂದು ಹೆಸರಿಡ್ತಾರೆ. ಸಕಾಲದಲ್ಲಿ ಕಶ್ಯಪ ಮಹರ್ಷಿ ಮಗನಿಗೆ ಬ್ರಹ್ಮೋಪದೇಶವನ್ನು ಸಹ ಮಾಡ್ತಾರೆ. ಆ ಬ್ರಹ್ಮೋಪದೇಶದ ಸಂದರ್ಭದಲ್ಲಿ ಯಕ್ಷರಾಜ ಆ ವಟುವಿಗೆ ಭಿಕ್ಷಾಪಾತ್ರೆಯನ್ನು ನೀಡಿದ. ಭವಾನಿ ದೇವಿಯೇ ಪ್ರಪ್ರಥಃ ಭಿಕ್ಷೆಯನ್ನು ನೀಡಿದ್ಲು. ಒಟ್ಟು ವಾಮನನು ಅಲ್ಲಿ ನೆರೆದಿದ್ದ ಬ್ರಾಹ್ಮಣೋತ್ತಮನನ್ನು ಕುರಿತು ವಿನಯದಿಂದ ಕೇಳ್ತಾನೆ,
ದಾನ ವೀರರೆನಿಸಿದ ರಾಜರು ಯಾರಾದರೂ ಈ 3 ಲೋಕದಲ್ಲಿ ಇದ್ದಾರೆ ಅಂದಾಗ ಆ ಬ್ರಾಹ್ಮಣೋತ್ತಮರು ಹೇಳ್ತಾರೆ, ಸದಾಶ್ವಮೇಧಗಳನ್ನ ಆಚರಿಸಿ ಜಗದ್ವಿತೇಜನೆನಿಸಿದ ಬಲಿ ಚಕ್ರವರ್ತಿಯೇ ಅಂತಹ ದಾನವೀರ ಎನಿಸಿದ್ದಾನೆ. ಒಟ್ಟು ವಾಮನ ತನಗೆ ಎಲ್ಲವೂ ತಿಳಿದಿದ್ರೂ ಮಗ್ಧ ಮನೋಭಾವದಿಂದ ವಿಪ್ರರೆಲ್ಲರೊಂದಿಗೆ ತನ್ನ ರಾಜಧಾನಿಯನ್ನ ಮಾಡಿಕೊಂಡಿದ್ದಂತಹ ಅಮರಾವತಿಗೆ ಬರ್ತಾನೆ. ಬಲಿ ಅಲ್ಲಿ ಒಂದು ಯಾಗ ನಿರ್ವಹಣೆಯಲ್ಲಿ ತೊಡಗಿದ್ದ. ಯಾಗಶಾಲೆಯಲ್ಲಿ ಆಗಮಿಸಿದ ಒಟ್ಟು ವಾಮನನನ್ನ ದೂರದಲ್ಲೇ ನೋಡಿದ ಬಲಿ ಮಹಾರಾಜ ಇವನ್ಯಾರು ಮಹಾಮಹಿಮ್ನೆ ಇರಬೇಕು ಎಂದು ಅವನ ಅಂತರ್ಮನ ಅರ್ಥ ಮಾಡಿಕೊಂಡು ಎದ್ದು ಅವನ ಹತ್ರ ಹೋಗ್ತಾನೆ. ವಾಮನ ನನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಉಚಿತ ಸ್ಥಾನದಲ್ಲಿ ಕುಳ್ಳಿರಿಸಿ ಸ್ವಾಗತಿಸ್ತಾನೆ ಬಲಿ ಮಹಾರಾಜ. ಅರ್ಘ್ಯಾದಿಗಳನ್ನ ಶ್ರದ್ಧಾ ಭಕ್ತಿಯಿಂದ ನೀಡಿ ಗೌರವಿಸುತ್ತಾ ನಿವೇದನೆ ರೀತಿಯಲ್ಲಿ ಆ ವಾಮನನನ್ನ ಪ್ರಶ್ನಿಸ್ತಾನೆ ಬಲಿ ಚಕ್ರವರ್ತಿ. ಸ್ವಾಮಿ, ತಾವು ಇಲ್ಲಿಯವರೆಗೆ ಬಂದಿರುವ ಉದ್ದೇಶವಾದರೂ ಏನು? ಸಂಕೋಚ ಪಡೆದು ತಿಳಿಸಿದ್ರೆ ನಾನು ಅದನ್ನ ಈಡೇರಿಸ್ತೇನೆ. ಬಲಿ ಚಕ್ರವರ್ತಿಯ ನಿಸ್ವಾರ್ಥ ನಿರ್ಮಲ ನಿಶ್ಚಲ ಮನೋಭಾವದ ಧೀರ ಧೀಮಂತ ಮಾತುಗಳು ಒಟ್ಟು ವಾಮನನಿಗೆ ತುಂಬಾ ಸಂತೋಷ ಉಂಟು ಮಾಡ್ತದೆ. ಇಂಥವನನ್ನ ರಾಜಭ್ರಷ್ಟನನ್ನಾಗಿ ಮಾಡಲು ಅವನ ಮನಸ್ಸು ಅಳುತ್ತದೆ. ಆದರೂ ಆದಿತಿ ದೇವಿಗೆ ಕೊಟ್ಟ ಮಾತಿನಂತೆ ನಡಿಬೇಕಾದ್ರಿಂದ ಆತ ತನ್ನ ಕರ್ತವ್ಯದ ಕಡೆ ಗಮನ ಹರಿಸ್ತಾ, ಚಕ್ರವರ್ತಿ, ನನಗೆ ನಿನ್ನ ರಾಜ್ಯಕೋಶ ಯಾವುದರ ಬಗ್ಗೆಯೂ ಅಪೇಕ್ಷೆ ಇಲ್ಲ. ನನಗೆ ನೀನು ದಾನ ಮಾಡಲು ಬಯಸುವುದಾದ್ರೆ ಕೇವಲ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಟ್ಟರೆ ಸಾಕು ಅಂತಾನೆ. ಒಟ್ಟುವಿನ ಮಾತು ಕೇಳಿ ಬಲಿ ಮಹಾರಾಜಿಗೆ ನಗು ಬಂತು. ಇದಕ್ಕಾಗಿ ಈ ಪೌರುಷ ಇಲ್ಲಿವರೆಗೂ ಬರಬೇಕಿತ್ತೆ ಎಂದು ಅನುಮಾನಿಸ್ತಾನೆ. ಅಲ್ಲಿ ಇದ್ದ ದೈತ್ಯಗುರು ಶುಕ್ರಾಚಾರ್ಯರು ಚಕ್ರವರ್ತಿಯ ಕಿವಿಯಲ್ಲಿ ಮೆಲ್ಲನೆ ಉಸಿರಿಸ್ತಾರೆ. ಆತುರ ಪಡಬೇಡ ಬಲಿ ಮಹಾರಾಜ, ಈ ಒಟ್ಟು ಸಾಮಾನ್ಯನಲ್ಲ. ಈತನೇ ಮಹಾವಿಷ್ಣು ನಿನ್ನನ್ನು ವಂಚಿಸಲು ಬಂದಿದ್ದಾನೆ ಅಂತ ಹೇಳಿದಾಗ ಬಲಿ ಮಹಾರಾಜ ಈಗಾಗಲೇ ಮಾತು ಕೊಟ್ಟಿರೋದ್ರಿಂದ ವಚನ ಭ್ರಷ್ಟರೆನಿಸಲು ಬಯಸಲಿಲ್ಲ. ತನ್ನ ಮಡದಿಯಾದ ರಾಣಿ ವಿಂಧ್ಯಾಲೊಂದಿಗೆ ಒಟ್ಟು ವಾಮನನು ಬೇಡಿದ 3 ಹೆಜ್ಜೆಗಳ ಭೂಮಿಯನ್ನ ಉದಾರ ಮನದಿಂದಲೇ ಧಾರೆ ಕೊಡ್ತಾ ಹೇಳ್ತಾನೆ, ಪೂಜ್ಯರೇ, ತಾವು ಅಪೇಕ್ಷಿಸಿರುವ ಸ್ಥಳದಲ್ಲಿ ತಾವೇ ಭೂಮಿಯನ್ನ ಅಳೆದು ಪಡೆದುಕೊಳ್ಳಿ, ಇದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ ಅಂದಾಗ ಶುಕ್ರಾಚಾರ್ಯರು ಕೋಪಗೊಂಡು ಬಲಿ ಮಹಾರಾಜನಿಗೆ ನೀನು ಪತೀತನಾಗು ಹೋಗು ಅಂತ ಶಪಿಸ್ಬಿಡ್ತಾರೆ. ಆಗ ಕುಬ್ಜನಾಗಿದ್ದ ವಾಮನ ಅತ್ಯಂತ ಎತ್ತರಕ್ಕೆ ಬೆಳಿತಾನೆ. ಆ ಆಕಾಶದ ಎತ್ತರಕ್ಕೆ ಬೆಳಿತಾನೆ, ತ್ರಿವಿಕ್ರಮನಾಗಿ ಬೆಳಿತಾನೆ. ತನ್ನ ಒಂದು ಹೆಜ್ಜೆಯಿಂದ ಭೂಮಿಯನ್ನೆಲ್ಲ ಅಳಿದು ಮುಗಿಸ್ತಾನೆ. ಇನ್ನೊಂದು ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಅಳಿದು ಮುಗಿಸ್ತಾನೆ. 3ನೇ ಹೆಜ್ಜೆಯನ್ನ ಎಲ್ಲಿಡಬೇಕು ಅಂತ ಬಲಿ ಮಹಾರಾಜನ ಕೇಳಿದಾಗ ಹೇಳ್ತಾನೆ ಬಲಿ ಮಹಾರಾಜ, ನನ್ನ ತಲೆಯ ಮೇಲಿಡು ಅಂತ ಹೇಳಿದಾಗ ಬಲಿ ಮಹಾರಾಜ ವಾಮನ ಆ ಬಲಿ ಮಹಾರಾಜನ ತಲೆಯ ಮೇಲೆ ಕಾಲಿಟ್ಟು ಅವನನ್ನ ಪಾತಾಳ ಲೋಕಕ್ಕೆ ದೂಡ್ತಾನಂತೆ. ಪಾತಾಳ ಲೋಕಕ್ಕೆ ದೂಡಬೇಕಾದ್ರೆ ಹೇಳ್ತಾನೆ, ಬಲಿ ಚಕ್ರವರ್ತಿ, ನಿನ್ನ ಉದಾರ ಮನದ ದಾನ ಬುದ್ಧಿಯನ್ನು ಮೆಚ್ಚುತ್ತೀನಿ. ನೀನು ಸುತಲ ಲೋಕದಲ್ಲಿ ರಾಜ್ಯ ಭಾರ ಮಾಡಿಕೊಂಡು ಸುಖವಾಗಿರು. ನಾನೇ ನಿನ್ನ ದ್ವಾರಪಾಲಕನಾಗಿ ಬೆಂಗಾಲಾಗಿ ನಿಂತಿರ್ತೇನೆ. ಮುಂದಿನ ಸಾವರ್ಣಿ ಮುನ್ನವಿನ ಕಾಲಕ್ಕೆ ನಿನಗೆ ಇಂದ್ರ ಪದವಿ ದೊರೆಯುತ್ತದೆ. ಅಲ್ಲಿವರೆಗೂ ನೀನು ಚಿರಂಜೀವಿ ಆಗಿರ್ತೀಯ ಅಂತ ಆಶೀರ್ವದಿಸ್ತಾನೆ. ನಂತರ ಅಂತರ್ಧಾನನಾಗ್ತಾನೆ. ವಾಮನ ಕೊಟ್ಟ ಮಾತಿನಂತೆ ದೇವೇಂದ್ರನಿಗೆ ಅಮರಾವತಿಯನ್ನ ಮತ್ತೆ ದಕ್ಕಿಸಿಕೊಡ್ತಾನೆ. ಇದರೊಂದಿಗೆ ವಾಮನ ಅವತಾರದ ಸಮಾಪ್ತಿಯೂ ಆಗುತ್ತೆ. ಇದು ವಾಮನ ಅವತಾರದ ಒಂದು ಸುಂದರವಾದ ಕಥೆ. ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್. ಧನ್ಯವಾದಗಳು.